ಹಾಯ್ ಆಲ್, ವೆಲ್ಕಮ್ ಟು ಆರುಷ್ ಸಿಂಚು ಯೂಟ್ಯೂಬ್ ಚಾನಲ್. ನಾನಿವತ್ತು ಆಂಧ್ರ ಶೈಲಿಯ ಪಪ್ಪು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಹರವೆ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸು, 2 ಟೊಮೊಟೊ ಮತ್ತು ಹಸಿಮೆಣಸು, ತೊಗರಿಬೇಳೆ ಮತ್ತು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಮೊದಲನೇದಾಗಿ 1 ಕಪ್ಪು ಬೇಳೆಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ನಾವು 2 ವಿಷಲ್ ಕೂಗಿಸ್ಬೇಕು. ಇಡೀ ಕಡೆ ಬೇಳೆ ಬೇಯಬೇಕು. ನಮಗೆ ಇಡೀ ಕಡೆ ಬೇಳೆ ಬೇಯಿಸ್ಕೊಳ್ಳೋಣ. ಈಗ ನಾನು ಕುಕ್ಕರಿನ ಮುಚ್ಚುತ್ತಿದ್ದೀನಿ. ನಾವೀಗ ಇಡೀ ಕಡೆನ ಬೇಯಿಸ್ಕೋಬೇಕು. ಬೇಳೆನ ತುಂಬ ಬೇಯೋದು ಬೇಡ, ಮೆದುವಾಗಿರಬಾರ್ದು. ಬೇಳೆ ಇಡೀ ಕಡೆನೇ ಇರಬೇಕು, ಗಟ್ಟಿ ಇರಬೇಕು ಬೇಳೆ. ಈಗ ನೋಡಿ 2 ವಿಷಲ್ ಆಗಿದೆ. ಇದು 2 ವಿಷಲ್ ಆದರೆ ಸಾಕು. ಇಡೀ ಕಡೆ ಬೆಂದಿರೋದು ನೋಡಿ. ಇಷ್ಟು ಗಟ್ಟಿ ಇರಬೇಕು ಬೇಳೆ, ತುಂಬ ಚೆನ್ನಾಗಾಗುತ್ತೆ, ಮೆದು ಆಗಬಾರ್ದು. ಈಗ ನಾವು ಒಗ್ಗರಣೆಗೆ ಒಂದು ಬಾಣಲೆಗೆ 1 ರಿಂದ 2 ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾಯೋಕ್ಕೂ ನಾವು ಸಾಸಿವೆ ಸಿಡಿದ್ರ ಮೇಲೆ ನಾವು ಬೆಳ್ಳುಳ್ಳಿ, ಒಣಮೆಣಸು ಹಾಕಿ ಒಂಚೂರು ತಿರ್ಸ್ಕೋಬೇಕು. ಆಮೇಲೆ ನಾವು ಕರಿಬೇವನ್ನು ಹಾಕ್ಕೋಬೇಕು. ಕರಿಬೇವು ಹಾಕಿ ಚೂರು ತಿರ್ಸ್ಕೊಂಡ್ರ ನಂತರ ಇದು ಕಾದಿದೆ ಒಗ್ಗರಣೆ. ಇದಕ್ಕೆ ನಾವು ಹಸಿಮೆಣಸನ್ನು ಹಾಕಿ 1 ನಿಮಿಷ ಕಾಯಿಸ್ಕೋಬೇಕು. ಚೆಂದ ಕಾಯಿಸ್ಕೊಂಡ್ರ ನಂತರ ನಾವಿದಕ್ಕೆ ಇಡೀ ಕಡೆ ಬೇಯಿಸ್ಕೊಂಡಿರೋವಂಥ ಬೇಳೆನ ಹಾಕ್ಕೊಳ್ಳೋಣ. ಚೆನ್ನಾಗಿ ಹಾಕಿ ಚೆನ್ನಾಗಿ ತಿರ್ಸ್ಕೋಬೇಕು. ಆಮೇಲೆ ನಾನಿಲ್ಲಿ ಹರವೆ ಸೊಪ್ಪನ್ನ 3 ರಿಂದ 4 ಕಟ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ತೊಳೆದಿರುವಂತಹ ಹರವೆ ಸೊಪ್ಪನ್ನು ನಾನು ಬರೀ ಇಲ್ಲಿ ಹರವೆ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ. ಹರವೆ ಸೊಪ್ಪಿಂದೇ ಪಪ್ಪು ಮಾಡ್ತಿರೋದು. ತುಂಬ ಚೆನ್ನಾಗಿ ಬಂದಿದೆ. ಚಪಾತಿ, ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಹರವೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ನಾವು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋಬೇಕು. ಮತ್ತು 3 ರಿಂದ 4 ಟೊಮೊಟೊ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಹಾಕಿ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತಿರ್ಸ್ಕೋಬಾರ್ದು. ಹಾಗೆ ಒಂದು ಮುಚ್ಚಳದಿಂದ ಮುಚ್ಚಿಡಬೇಕು. ನಾನೀಗ ಮುಚ್ಚಿಡ್ತಿದ್ದೀನಿ. 5 ಮಿನಿಟ್ಸ್ ಹಂಗೆ ಕುದಿಬೇಕು. ನಾವು ತಿರ್ಸೋಕ್ಕಿಂತ ಹೋಗಬಾರ್ದು. ಈಗ ನೋಡಿ 5 ಮಿನಿಟ್ಸ್ ಆಗಿದೆ. ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾವು ಎರಡನ್ನೂ ಮಿಕ್ಸ್ ಮಾಡೋಣ. ಚೆನ್ನಾಗಾಗುತ್ತೆ ನೋಡಿ. ನೀವು ಒಂದ್ಸರಿ ಟ್ರೈ ಮಾಡಿ. ಸಿಂಪಲ್ಲು, ಬೇಗನೆ ಆಗುವಂಥ ರೆಸಿಪಿ ಇದು. ಜಾಸ್ತಿ ಏನೂ ಐಟಮ್ ಬೇಡ. ಈಗ ನಾನು ತಿರ್ಸ್ಕೊಂಡಿದ್ದೀನಿ. ಮತ್ತೆ ಮುಚ್ಚಿ 5 ನಿಮಿಷ ಇಟ್ಟರೆ ಸಾಕು. 5 ನಿಮಿಷ ಕುದ್ರೆ ಈ ಪಪ್ಪು ರೆಡಿಯಾಗಿದೆ. ತುಂಬ ಈಸಿಯಾಗಿದೆ ಮತ್ತು ಬೇಗನೆ ಆಗುವಂತಹ ರೆಸಿಪಿ ಇದು. ತುಂಬ ಸುಲಭವಾಗಿರುವಂತಹ ರೆಸಿಪಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನೀಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತೀನಿ. ಒಂದು 5 ಮಿನಿಟ್ಸ್ ಕುದ್ರೆ ಸಾಕು. ಇದನ್ನು ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಟೇಸ್ಟು ಸಖತ್ತಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ನಾವಿದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಚಪಾತಿ, ಅನ್ನ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ಪಪ್ಪು. ತುಂಬ ಚೆನ್ನಾಗಾಗಿದೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಚಾನಲನ್ನು ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇನ್ನೂ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದಿಗೆ ಬರ್ತೀನಿ. ಥ್ಯಾಂಕ್ ಯು ಆಲ್.